ಇತ್ತೀಚಿನ ದಿನಗಳಲ್ಲಿ ಲೈಕ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕಂತ ರೀಲ್ಸ್ನ ಹುಚ್ಚಾಟ ತೀವ್ರವಾಗ್ತಾ ಇದೆ. ಈ ರೀಲ್ಸ್ನ ಹುಚ್ಚಾಟಕ್ಕೆ ಒಬ್ಬ ಬಿಜೆಪಿ ಮುಖಂಡನ ಪುತ್ರ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜೀವ ಕಳ್ಕೊಂಡಿದ್ದಾನೆ. ಸ್ಟಂಟ್ ಮತ್ತು ರ್ಯಾಶ್ ಆಗಿ ಒಂದು ರೀಲ್ಸ್ ಮಾಡಿದ್ದಕ್ಕೆ ಅಪಘಾತ ಎದುರಾಗಿದೆ. ಆಡಿ ಕಾರ್ನಲ್ಲಿ ಹಾಗೂ ಬೈಕ್ನಲ್ಲಿ ರೀಲ್ಸ್ ಮಾಡೋದಕ್ಕೆ ಹೋಗಿದ್ದಂತಹ ಬಾಲಕರು ಈ ರೀಲ್ಸು ಅಪಘಾತದಲ್ಲಿ ಅಂತ್ಯ ಆಗಿದೆ. ಈ ಅಪಘಾತದಲ್ಲಿ ಬಿಜೆಪಿ ಮುಖಂಡನ ಪುತ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಅವರ ಪುತ್ರ ನವೀಶ್ 15 ವರ್ಷ ವಯಸ್ಸು, ಇನ್ನು ಸಣ್ಣ ವಯಸ್ಸು ಬಾಲಕ. 15 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಲಕ್ಷ್ಮೀನಗರದ ನಿವಾಸಿಯಾಗಿರುವಂತಹ ಬಾಲಕ ರೀಲ್ಸ್ ಮಾಡೋದಕ್ಕೆ ಹೋಗಿ ಸಾವನ್ನಪ್ಪಿದ್ದಾರೆ. ಸೇಜವಾಡ್ಕರ್ ಫ್ಲಾಟ್ಗೆ ತೆರಳಿದ್ದ ಬಾಲಕರು ವೇಗವಾಗಿ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ರೀಲ್ಸ್ ಮಾಡೋದಕ್ಕೆ ಅಂತ ಹೋಗಿದ್ರು. ಅತಿ ವೇಗವಾಗಿ ವಾಹನವನ್ನು ಚಲಾವಣೆ ಮಾಡಿ ರೀಲ್ಸ್ ಮಾಡಿದ್ರು. ಆದರೆ ಅತಿ ವೇಗದಿಂದಾಗಿ ಬೈಕ್ನಲ್ಲಿ ಇದ್ದಂತಹ ಬಾಲಕನಿಗೆ ಗುದ್ದಿ ಆಡಿ ಕಾರು ಅಪಘಾತ ಉಂಟಾಯಿತು. ಬೈಕ್ನಲ್ಲಿ ಇದ್ದಂತಹ ಬಿಜೆಪಿ ಮುಖಂಡನ ಪುತ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸ್ಥಳಕ್ಕೆ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅಪಘಾತ ಮಾಡಿರುವಂತಹ ಅಪ್ರಾಪ್ತ ಬಾಲಕನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಅಂದರೆ ಅತಿ ವೇಗವಾಗಿ ಆಗಿರುವಂತಹ ಅಪಘಾತನ ಅಥವಾ ಬೇಕಂತಲೇ ಅಪಘಾತ ಎಸಗನ್ನ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು ಈ ರೀತಿಯ ಅಪಘಾತಗಳು ನಡೀತಾ ಇರೋದು ಇದೇ ಮೊದಲೇನಲ್ಲ. ದೆಹಲಿಯಲ್ಲೂ ಕೂಡ ರೀಲ್ಸ್ ಮಾಡೋದಕ್ಕೆ ಹೋಗಿ ಒಂದು ಕಾರು ಅಪಘಾತ ಆಗಿತ್ತು. ಒಬ್ಬ ಬೈಕ್ ಸವಾರ ಸಾವನ್ನಪ್ಪಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಗನನ್ನ ಕಳ್ಕೊಂಡಿರುವಂತಹ ತಾಯಿ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ರು. ಇಡೀ ದೇಶಾದ್ಯಂತ ಈ ಪ್ರಕರಣ ಹೈಲೈಟ್ ಆಗಿತ್ತು. ಜೊತೆಗೆ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಏನಾಗಿದೆ ಈ ಅಪ್ರಾಪ್ತ ಹುಡುಗರಿಗೆ ಅನ್ನುವಂತಹ ಪ್ರಶ್ನೆ ತೀವ್ರವಾಗಿ ಎದುರಾಗ್ತಾ ಇತ್ತು. ಪಾಲಕರ ತಪ್ಪೋ ಅಥವಾ ಆ ಮಕ್ಕಳೇನಿದ್ದಾರೆ ರೀಲ್ಸ್ಗಾಗಿ ಮಾಡುವಂತಹ ಹುಚ್ಚಾಟ ಏನಿದೆ ಅದರ ತಪ್ಪೋ? ಇದಕ್ಕೆ ಉತ್ತರ ಹುಡುಕೋದಕ್ಕೆ ಅನೇಕರು ಮುಂದಾಗ್ತಾ ಇದ್ರು. ಆದರೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿ ಲಕ್ಷ್ಮೀನಗರದಲ್ಲಿ ಒಂದು ಭೀಕರ ಘಟನೆ ಬೆಳಕಿಗೆ ಬಂದಿದೆ. ಅವ್ರು ಮಾತಾಡ್ಸಿಲ್ಲ ಅಂಕಲ್ ಅವನಿಗೆ ಅವ್ರಿಬ್ರು ಮೊದ್ಲೇ ಬಂದಾರ. ಅವ್ರು ಕೆಲಸ ಮಾಡಿದ್ರು, ನೀವು ಕಾರ್ ಹೋಗ್ತದ ಹುಡುಗನ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕಾರಿನ ಮುಂಭಾಗ ಒಂದು ಕಡೆ ನಜ್ಜುಗುಜ್ಜಾಗಿದೆ, ಮತ್ತೊಂದು ಕಡೆ ಆ ಬೈಕ್ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಈ ನಡುವೆ ಪೋಷಕರು ಹಾಗೂ ಅಪಘಾತಕ್ಕೆ ಈಡಾದಂತಹ ಮಕ್ಕಳು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಏನಾಗೋಯ್ತು, ನಾವು ಬೇಕಂತ ಮಾಡಿದ್ದಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎದುರಾಗುವಂತಹ ಪ್ರಶ್ನೆ, ಈ ಪೋಷಕರು ಅಪ್ರಾಪ್ತ ಮಕ್ಕಳಿಗೆ ಕಾರ್ ಕೊಟ್ಟಿದ್ದು ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಜೊತೆಗೆ ಸರಿಯಾಗಿ ಡ್ರೈವಿಂಗ್ ಕೂಡ ಮಾಡೋದಕ್ಕೆ ಬರಲ್ಲ. ಆದರೆ ಅಪ್ರಾಪ್ತರ ಕೈಯಲ್ಲಿ ಕಾರು ಸಿಗ್ತಾ ಇರುವಂಥದ್ದು ಏನಿದೆ, ಇದು ಅನೇಕ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ದೆಹಲಿಯಲ್ಲೂ ಕೂಡ 17 ವರ್ಷದ ಒಬ್ಬ ಬಾಲಕ ಅಪಘಾತ ಎಸಗಿದ್ದ. ಒಬ್ಬ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಯುವಕ ಸಾವನ್ನಪ್ಪಿದ್ದ ಅಪಘಾತದಲ್ಲಿ. ಅದೇ ರೀತಿ ಈ ಘಟನೆ ಕೂಡ ಸಂಭವಿಸಿರುವಂಥದ್ದು. ಒಬ್ಬ ಕಾಂಗ್ರೆಸ್ ನಾಯಕನ ಮಗ ಇಲ್ಲಿ ಜೀವ ತೆತ್ತಿದ್ದಾರೆ. ರೀಲ್ಸ್ನ ಹುಚ್ಚಾಟ ಏನಿದೆ ಅದು ಒಬ್ಬ ಬಾಲಕನ ಜೀವವನ್ನೇ ಬಲಿ ಪಡ್ಕೊಂಡಿದೆ. 15 ವರ್ಷದ ಬಾಲಕ ಅಪಘಾತದಲ್ಲಿ ಬಿಜೆಪಿ ಮುಖಂಡನ ಪುತ್ರ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪ್ರಾಥಮಿಕವಾಗಿ ಇಲ್ಲಿ ಎದುರಾಗುವಂತಹ ಪ್ರಶ್ನೆ, ಈ ಬಾಲಕರಿಗೆ ಏನಾಗಿದೆ, ರೀಲ್ಸ್ ಹುಚ್ಚಾಟ ಯಾಕೆ ಇಷ್ಟೊಂದು ತಲೆಗೇರಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಪೋಷಕರು ಯಾಕೆ ಈ ರೀತಿಯಾಗಿ ಮಕ್ಕಳ ಕೈಯಲ್ಲಿ, ಅದರಲ್ಲೂ ಅಪ್ರಾಪ್ತರ ಕೈಯಲ್ಲಿ ಕಾರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಎದುರಾಗುತ್ತೆ. ಹೇಗಾಯ್ತು ಈ ಅಪಘಾತ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ಇದೊಂದು ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ ಯುಗಾದಿ ಸಂಭ್ರಮದಲ್ಲಿದ್ದಂತ ಜನತೆಗೆ ಒಂದು ಆಘಾತವನ್ನು ಉಂಟು ಮಾಡಿರುವಂತದ್ದು. ರೀಲ್ಸ್ ಹುಚ್ಚಾಟಕ್ಕೆ ಒಬ್ಬ ಯುವಕ ದುರ್ಮರಣ ಆಗಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ರೀಲ್ನಿಂದ ಹಲವು ಕುಟುಂಬಗಳು ಅನಾಥವಾಗಿದ್ದಾವೆ. ಅದ್ರಿಗೆ ಹುಬ್ಬಳ್ಳಿಯ ರೀಲ್ಸ್ ಹುಚ್ಚಾಟಕ್ಕೆ ಬಿಜೆಪಿ ಮುಖಂಡ ಪುತ್ರ ಬಲಿಯಾಗಿರುವಂತದ್ದು. ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡುತ್ತಿದ್ದಾಗ ಬೈಕ್ ನಲ್ಲಿ ಏನು ವಿದ್ಯುತ್ ಚಾಲಿತ ಬೈಕ್ ಇದೆ, ಆ ಬೈಕ್ ನಲ್ಲಿ ಎದುರುವಾಗಿ ಸ್ಪೀಡ್ ಹೋಗಿ ರೀಲ್ಸ್ ಹುಚ್ಚಾಟಕ್ಕೆ ಬಿದ್ದಿದ್ರು.
ಈ ಬಿದ್ದಂತ ಸಂದರ್ಭದಲ್ಲಿ ಎದುರಿಗೆ ಇದ್ದಂತ ಆರ್ಡಿ ಕಾರಿಗೆ ರಭಸವಾಗಿ ಡಿಕ್ಕಿ ಹೊಡೆದಿದ್ದಾರೆ. ಈ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಿಜೆಪಿ ಮುಖಂಡ ವೀರೇ ಸಂಗಳದವರ ಪುತ್ರ ನಮೀಶ್ ಸಂಗಳದವರು ಒಂದು ಸಾವನ್ನಪ್ಪಿರುವಂತದ್ದು 15 ವರ್ಷ ಬಾಲಕನಿಗೆ. ಇಲ್ಲಿ ನಮ್ಗೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬಾಲಕರ ಪೋಷಕರು ಏನು ಅವರ ಕೈಯಲ್ಲಿ ಅಪ್ರಾಪ್ತರಿದ್ರು ಒಂದು ಬೈಕ್ ಆಗ್ಲಿ ವಾಹನಗಳನ್ನಾಗಿ ನೀಡುತ್ತಿರುವಂತದ್ದು ಇದೊಂದು ಸಾಕಷ್ಟು ಒಂದು ಆತಂಕ ಪಡಿಸಿರುವಂತಹ ವಿಚಾರವಾಗಿದೆ. ಯುಗಾದಿ ಸಂಭ್ರಮದಲ್ಲಿ ಇದ್ದಂತಹ ಕುಟುಂಬದಲ್ಲಿ ಈಗ ಬರಸಿಡಿಲು ಬಿಡಿರುವಂತದ್ದು ಆರ್ಡಿ ಕಾರ್ ಓಡಿಸುತ್ತಿದ್ದ ಕಾರ್ ಅಪ್ರಾಪ್ತ ಬಾಲಕನಾಗಿದ್ದಾನೆ. ಅವನು ಕೂಡ 15 ವರ್ಷದ ಬಾಲಕನಾಗಿರೋದು. ಏನು ಒಂದು ವೇಗವಾಗಿ ವಾಹನ ಚಲಾಯಿಸಲು ಕುರಿತಂತೆ ರೀಲ್ಸ್ ಹೋಗುವ ಸಂದರ್ಭದಲ್ಲಿ ಎದುರು ಬದಲಿಗೆ ಬಂದಂತ ಕಾರ್ ಎದುರಿಗೆ ಬರುತ್ತೆ ಮತ್ತು ಈ ಬೈಕ್ ನಲ್ಲಿ ಇದ್ದಂತ ಬಿಜೆಪಿ ಮುಖಂಡನ ಪುತ್ರ ವೇಗವಾಗಿ ಕಾರಿನ ಮುಂಭಾಗಕ್ಕೆ ಒಂದು ರಭಸವಾಗಿ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಯುವಕ ಕಾರಿನ 3 ಅಡಿ ಪಕ್ಕದಲ್ಲಿ ಹೋಗಿ ಬೀಳ್ತಾನೆ. ಇದೊಂದು ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣವಾಗಿರುವಂತದ್ದು. ಹುಬ್ಬಳ್ಳಿಯ ಚೆಜ್ವಾಡ್ಕರ್ ಬ್ಯಾಟ್ ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಸಂತೋಷ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.